ನಾಗಲಿಂಗಜ್ಜರು ಅಜ್ಜರು ಸಂಚಾರ ಮಾಡ್ಕೋತ ಬೇಸಿಗೆ ದಿವಸದಾಗ ಹೌದು ಆ ಬಡವಿ ನೀಲಮ್ಮ ಅನ್ನುವಂಥ ಹೆಣ್ಣು ಮಗಳ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂದಿ ಅಂತೇಳಿ ಭಿಕ್ಷೆ ಬೇಡಿದ್ರು. ಹೌದು ಅಜ್ಜರು ಭಿಕ್ಷೆ ಬೇಡಿದ್ರು. ಹೌದು ಅವಾಗ ಆ ಬಡವಿ ನೀಲಮ್ಮ ಹೇಳ್ತಾಳ, ಏನಂದಳ್ರಿ? ಯಪ್ಪ ಓ ಅರ್ಧ ತಾಸ ಮುಂಚಿತವಾಗಿ ಬಂದಿದ್ರ ನನ್ನ ಮನ್ಯಾಗ ನೀಳಕ್ಕ ಅಂಬಲಿ ಇತ್ತು. ಅಂಬಲಿ ಇತ್ತು. ಏನಿತ್ತು? ಅಂಬಲಿ. ಮನ್ಯಾಗ ನೀಡಕ್ ಅಂಬಲಿ ಇತ್ತು. ಹೌದು ನಾವು ಗಂಡ ಹೆಂಡತಿ ಇಬ್ರು ಕುಡ್ದೀವಪ್ಪ, ಮನ್ಯಾಗ ನಿನಗ್ ನೀಳಕ್ ಏನು ಇಲ್ಲ, ಮುಂದೆ ಹೋಗತ್ ಹೇಳಿದಳು. ಭಾಳ ಬಡತನಿತ್ತು. ಹೌದು ಅವಾಗ ನವಲಗುಂದದ ನಾಗಲಿಂಗ ಸ್ವಾಮಿ ಹೇಳ್ತಾರ, ಏನಂದ್ರೆ ಯವ್ವ ಓ ನಿನ್ನ ಮನೆ ಮುಂದೆ ನಿಂತು ನಾನು ಯಾವಾಗ ಭವತಿ ಭಿಕ್ಷೆ ಅಂದಿ ಅಂತೇಳಿ ಭಿಕ್ಷೆ ಬೇಡಿ ನಂದ ಬಳಕ ಹೌದು ನಿನ್ನ ಮನ್ಯಾಗ ಏನದ ನೋಡು, ಇದ್ದದು ಇದೇ ಬೇಕಂತೇಳಿ ಕೇಳಂಗಿಲ್ಲ ನಾನು. ಹೌದು ನಿನ್ನ ಮನ್ಯಾಗ ಏನದ ನೋಡು, ಇದ್ದಿದ್ ನೀಡು ತಾಯಿ, ನಾ ಸ್ವೀಕಾರ ಮಾಡ್ತೀನಂದ ನವಲಗುಂದದ ನಾಗಲಿಂಗ ಸ್ವಾಮೀಜಿಯವರು. ಹೌದೌದು ಎಲ್ಲಾ ಕಡೆಗೆ ನೋಡಿದ್ರು ಮನ್ಯಾಗ ಒಂದು ಕಾಳಿಲ್ಲ, ಒಂದು ಮುಟ್ಟಿಗೆ ಹಿಟ್ಟಿಲ್ಲ. ಹೌದು ಮನ್ಯಾಗ ಏನೇನೇ ಇಲ್ಲ, ಮನೆ ಎಲ್ಲ ತಂಗಳಾಗ್ಯದ. ಹೌದು ಸ್ವಾಮಿಯರೇ ಮುಂದೆ ಹೋಗಲಾಗ್ಯಾನ. ಹೌದು ಹ್ಯಾಂಗ ಮಾಡೋದು ಭಗವಂತ, ಎಂತ ಯಾಳೆ ತಂದೆ ಅಂತ ಹೇಳಿ ಆ ಹೆಣ್ಮಗಳು ಆ ಕಡೆ ನೋಡಿದ್ರು, ಏನೂ ಇದ್ದಿದ್ದಿಲ್ಲ. ಒಂದು ಕಲಗಲದಾಗ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟಿದ್ದು ಖಾರ ಉಳಿದಿತ್ತು. ಹೌದು ಕಲ್ಲಿಗೆ ಹತ್ತಿತ್ತು ಖಾರ ಉಳಿದಿತ್ತು. ಹೌದು ಇದೇ ಒಯ್ದು ಕೊಡ್ಬೇಕಂತೇಳಿ ಆ ಕಲಗಲಿ ಎತ್ಕೊಂಡ್ಳು. ಕೈಲಿ ಬರ್ಸಿದ್ರ ಕಡಿಮೆ ಆಗ್ತದ ಹೇಳಿ ಆ ಕಲಗಲಿ ಎತ್ತಿ ಒಯ್ದು ಅವ್ರ ಕೈಯಾಗ ಕೊಟ್ರಾಯ್ತು. ಹೌದು ತಗೊಂಡ್ರು ತಗೋತಾರ, ಇಲ್ಲಕಂದ್ರೆ ಬಿಟ್ಟು ಹೋಗ್ತಾರ ಅಂತ ಹೇಳಿ ಆ ಕಲಗಲಿ ಎತ್ಕೊಂಡು ಬಂದು, ಯಪ್ಪ ನನ್ನ ಮನ್ಯಾಗ ಒಂದು ಕಾಳು ಇಲ್ಲ, ಒಂದು ಮುಟ್ಟಿಗೆ ಹಿಟ್ಟು ಇಲ್ಲ, ನಿನಗೆ ನೀಳಕ್ಕೆ ಏನೂ ಇಲ್ಲ, ಇದು ಮಾತ್ರ ಹಸಿ ಮೆಣಸಿನಕಾಯಿ ಖಾರ ಉಳ್ದದು. ಹೌದು ಇದೇ ಸ್ವೀಕಾರ ಮಾಡು ಅಂತ ಹೇಳಿ ನವಲಗುಂದ ನಾಗಲಿಂಗ ಸ್ವಾಮಿ ಕೈಯಾಗ ಆ ಹೆಣ್ಣು ಮಗಳು ಕೊಟ್ಲು. ಆ ನವಲಗುಂದದ ನಾಗಲಿಂಗ ಸ್ವಾಮೀಜಿಯವರು ಆ ಕಲಗಲಿಗೆ ನಾಲ್ಗಿ ಹಚ್ಚಿ ನೆಕ್ಕಲಕ್ಕೆ ಚಾಲು ಮಾಡಿದ್ರು. ನೆಕ್ಕದ್ರು. ಹೌದು ಅದ್ರೊಳಗ ಭಕ್ತಿ ಕಾಣ್ತು, ಆನಂದ ಕಾಣ್ತು. ಹೌದು ಆ ಖಾರ ನಾಲ್ಗೆ ಹಚ್ಚಿ ನೆಕ್ಕಿದ್ರಿಂದ ಅವ್ರ ಹೊಟ್ಟೆ ಉರ್ಲಿಲ್ಲ, ಅವ್ರ ಹೊಟ್ಟೆ ತುಂಬಿತು, ಆನಂದ ಆಯ್ತು, ತಣ್ಣಗಾಯ್ತು, ಹೊಟ್ಟೆ ತಣ್ಣಗಾಯ್ತು. ಹೌದು ಅವಾಗ ಎತ್ತಿ ಕಲಗಲ ಹೆಣ್ಮಗಳು ಉಡ್ಯಾಕ ಕೊಟ್ಟು ಹೇಳ್ತಾರ, ಏನತ್ರಿ ಯವ್ವಾ ಓ ನೀ ಕೊಟ್ಟಿದ್ದ ಹಸಿ ಮೆಣಸಿನಕಾಯಿ ಖಾರದಿಂದ ಹೌದು ನಾನು ಹೊಟ್ಟೆ ತುಂಬಿತು. ಹೌದು ನನಗೆ ಭಾಳ ಹಸುವಾಗಿತ್ತು. ಹೌದು ನೀ ಕೊಟ್ಟಿದ್ದ ಹಸಿ ಮೆಣಸಿನಕಾಯಿ ಖಾರದಿಂದ ನನ್ನ ಹೊಟ್ಟೆ ತುಂಬಿತು ತಾಯಿ, ಭಾಳ ಆನಂದ ಐತೆ ಅಂತೇಳಿ ಆಶೀರ್ವಾದ ಮಾಡಿ ಮುಂದೆ ಹೋಗಿಬಿಟ್ರು. ಹೌದು ಆ ಕಲಗಾಲಿ ಇದ್ದ ಜಾಗಿಗೆ ಆ ಹೆಣ್ಮಗಳು ತಂದು ಕಲಗಾಲಿ ಇಡೋ ಟೈಮ್ದಾಗ ಆ ಕಲಗಾಲ ಕಲ್ಲಿಂದ ಹೋಗಿ ಚೊಕ್ಕ ಬಂಗಾರದಾಗಿ ಹೊಳಿಲಿಕ್ಕತ್ತು ಹಣಮವಣ್ಣ. ಹೌದಾ ಬಂಗಾರದಾಯ್ತು. ಎದರಾಯ್ತು? ಬಂಗಾರದು ಕಲಗಾಲ ಬಂಗಾರದಾಯ್ತು. ಹೌದು ಇಲ್ಲಿ ಅದೇ ಕಲಗಾಲ ಮಾರಿ ಶ್ರೀಮಂತಿಗೆ ಬತ್ತು ಮನೆ ಕಟ್ಟಿಸಿದ್ರು, ಹೊಲ ತಗೊಂಡ್ಳು. ಹೌದು ಬಹಳ ವೈಭೋಗದಾಗ ಇದ್ರು, ಆನಂದದಾಗಿದ್ರು, ಶ್ರೀಮಂತಿಗೆ ಬಂದಿತ್ತು. ಮತ್ತ 6 ತಿಂಗಳಾದ ಬಳಿಕ ಅದೇ ನವಲಗುಂದದ ನಾಗಲಿಂಗ ಸ್ವಾಮಿಯವರು ಮತ್ತ ಅಕ್ಕಿನ ಮನೆಗೆ ಬಂದು ಅಕ್ಕಿನ ಮನೆಗೆ ಬಂದು ಭವತಿ ಭಿಕ್ಷೆ ಅಂದಿ ಅಂತೇಳಿ ಭಿಕ್ಷೆ ಕೇಳಿದ್ರು. ಅವಾಗ ಹೆಣ್ಮಗಳು ಹೊರಗೆ ಬಂದು ನೋಡಿದ್ರು, 6 ತಿಂಗಳ ಹಿಂದೆ ಬಂದಿರತಕ್ಕಂತ ಮುತ್ಯ ಮತ್ ನಮ್ಮ ಮನೆಗೆ ಬಂದಾನ. ಈ ಸಲ ಸಣ್ಣ ಕಲ್ಲು ಕೊಡಬಾರ್ದು, ದೊಡ್ಡ ಕಲ್ಲು ಕೊಡ್ಬೇಕಂದಳಿಕಿ. ಹೌದು ಆಸೆ ಹುಡ್ತು, ದುರಾಸೆ ಹುಡ್ತು. ಮನೆ ಕಟ್ಟಿದಿ, ಹೊಲ ತಗೊಂಡಿದಿ, ಹೌದು ಶ್ರೀಮಂತಿಗೆ ಬಂದದ. ಹೌದು ಅಂದ್ರೂ ಕೂಡ ನಿನ್ನ ಮನಸ್ಸಿನೊಳಗೆ ದುರಾಸೆ ಮೂಡಿ ಅವಾಗ ಹೆಣ್ಮಗಳು ಕಲಗಲ್ದಾಗ ಖಾರ ಕೊಟ್ಲಿಲ್ಲ, ಆ ದೊಡ್ಡದೊಂದು ರೊಟ್ಟಿ ಕಲ್ಲು ಮ್ಯಾಗೆ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟದಳು. ಹೌದು ಖಾರ ಕೊಟ್ಟು ಎತ್ತಲಾರ ಬಟ್ಟೆಗೆ ಒದ್ದಾಡ್ಕೊತ್ ತಗೊಂಡು ಬಂದು ನವಲಗುಂದ ನಾಗಲಿಂಗ ಸ್ವಾಮಿಯವ್ರ ಕೈಯ ಕೊಟ್ಟಳು. ಯಪ್ಪ ಸ್ವೀಕಾರ ಮಾಡಂದಳು. ಹೌದು ಅವಾಗ ನೋಡ್ದ ಮೊದಲು ನಿನಗೆ ಏನೂ ಇದ್ದಿದ್ದಿಲ್ಲ. ಹೌದು ಅವಾಗ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟಿದ್ದಿ, ನಾನು ಸ್ವೀಕಾರ ಮಾಡಿದ್ದೆ. ತುಂಬಿತ್ತು.
ಈಗ ಎಲ್ಲ ಇದ್ರು ಕೂಡ ಮತ್ತೆ ನನಗೆ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟಿದ್ದಂದ ಬಳಕ ಹೌದು ನಾನು ಶಿವಕಾರ ಮಾಡ್ಬೇಕಂತೇಳಿ ಹೌದು. ಮತ್ತ ಆ ರೊಟ್ಟಿ ಕಲ್ ಮ್ಯಾಗಿರ್ತಕ್ಕಂಥ ಖಾರ ಅವರು ಸ್ವೀಕಾರ ಮಾಡಿದ್ರು. ಆ ಖಾರದಿಂದ ಅವ್ರ ಹೊಟ್ಟೆ ತುಂಬಲಿಲ್ಲ, ಹೊಟ್ಟೆ ಚರ 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 ಅಂತೇಳಿ ಉರ್ಲಿಕತ್ತು ಬಗ್ 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 ಉರ್ಲಿಗತ್ತು. ಉರ್ಲಿಕತ್ತು. ಹೌದು ಅವಾಗ ಕಲ್ಲು ಎತ್ತಿ ಆಕಿನ ಕೈಯಾಗ ಕೊಟ್ಟು ಹೇಳ್ತಾರ, ಏನಂದ್ರೆ ಯಾವ ಮೊದಲು ಕೊಟ್ಟಿರ್ತಕ್ಕಂಥ ಖಾರದಿಂದ ನಾನು ಹೊಟ್ಟೆ ತುಂಬಿತ್ತು. ತಂಬಿತ್ತು. ಹಾ ಎಲ್ಲ ಇದ್ರು ಕೂಡ ನಿನ್ನ ಮನಸ್ಸಿನೊಳಗೆ ದುರಾಶೆ ಮೂಡಿ ನೋಡಿ ಯಾವಾಗ ಮತ್ತೆ ನನಗೆ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟಿದ್ದಂದ ಬಳಕ ಆ ಖಾರದಿಂದ ನನ್ನ ಹೊಟ್ಟೆ ಉರ್ದದ, ನನ್ನ ಹೊಟ್ಟೆ ಹ್ಯಾಂಗ ಉರ್ದದ ನೋಡು, ಇದ್ದಿದ್ದೆಲ್ಲ ನಿಂದು ಉರ್ಕೋ ತೋಲೆ ತಿಳಿ ಶ್ರಾಪ ಕೊಟ್ರು ನವಲಗೊಂದು. ಹೌದಾ ಮತ್ತೆ ಇದ್ದಿದ್ದೆಲ್ಲ ಮನಿ ಹೋಯ್ತು, ಹೊಲ ಹೋಯ್ತು, ಮತ್ತೆ ಬಡತನ ಪರಿಸ್ಥಿತಿನೇ ಬತ್ತು. ಮನುಷ್ಯನ ಬಲ್ಯಾಕ ಆಸೆ ಇರಬೇಕು, ಖರೆ ದುರಾಶೆ ಇರಬಾರ್ದು. ದುರಾಶೆ ಇತ್ತಂದ್ರ ಹಿಂಗ ಹಾಕದ ಇದ್ದಿದ್ದನ್ನು ಹೋಗ್ತದ ಅಂತಕ್ಕಂಥದ್ದು ಮಾತು ಹೇಳಿ ಒಂದು ಕ್ಯಾಲಿಯನ್ ಹಾಡಿ ಹಾಡಿ ಮಹಾಮಂಗಲ ಮಾಡು ಅಂತಕ್ಕಂಥದ್ದು ಮಾತು ಹೇಳಿ. ಓಕೆ ಓಕೆ